ಎಲ್ಲರಿಗೂ ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನಿವತ್ತು 8ನೇ ತರಗತಿಯ ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳನ್ನು ಒಂದು ಪಾಠವನ್ನ ಸ್ಟಾರ್ಟ್ ಮಾಡೇನೆ ಆಲ್ರೆಡಿ. ಅದರೊಳಗೆ ನಾನು ಬೀಜೋಕ್ತಿಗಳನ್ನು ಮುಗಿಸಿದ್ದೇನೆ. ಇವಾಗ ನಿತ್ಯ ಸಮೀಕರಣಗಳು, ಐಡೆಂಟಿಟೀಸ್ ಅಂತ ಕರಿತೀವಿ. ನಿತ್ಯ ಸಮೀಕರಣಗಳು, ಹೌದಾ? ನಿತ್ಯ ಸಮೀಕರಣಗಳು. ನಿಮಗೆ ಲಾಸ್ಟ್ ಕ್ಲಾಸ್ ಒಳಗೆ ನಾನು ಒಂದು ನಿತ್ಯ ಸಮೀಕರಣವನ್ನ ಹೇಳಿದೆ. ಯಾವುದಂದ್ರೆ ಒಂದ್ಸಲ ರಿವಿಷನ್ ಅಷ್ಟೇ. ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್, ಹೌದಾ? ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಅಂದ್ರ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅನ್ನೋ ಒಂದು ನಿತ್ಯ ಸಮೀಕರಣವನ್ನ ಹೇಳಿದೆ. ನಿಮಗದು ಕರೆಕ್ಟ್ ಆಗಿ ನೆನಪಿರ್ಬೇಕು. ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ ನಾವು ಯಾವ ರೀತಿ ಬರಿಬಹುದು ಅಂತ ಹೇಳಿ, ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಬರಿಬೇಕು, ಹೌದಾ? ಇವಾಗ ನಾನು ಸೆಕೆಂಡ್ ಒನ್ ಅನ್ನ ಇದನ್ನ ನಿಮಗೆ ಯಾವ ರೀತಿ ಎ ಪ್ಲಸ್ ಬಿ ದಿಂದ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅನ್ನೋ ಒಂದು ಈ ಫಾರ್ಮುಲಾ ಯಾವ ರೀತಿ ಬಂತು ಅಂತ ನಿಮಗ ಲಾಸ್ಟ್ ಟೈಮ್ ತೋರಿಸಿದೆ ನಾನು. ಇವಾಗ ನೋಡ್ರಿ, ಯಾವ್ದಂದ್ರ ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್, ಎ ಪ್ಲಸ್ ಬಿ, ಇದು ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್, ಹೌದಾ? ಇಸ್ ಈಕ್ವಲ್ ಟು ಏನ್ ಬರ್ಬೇಕಂದ್ರದು ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಬರ್ಬೇಕು ನಮಗ, ಹೌದಾ? ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಯಾವ ರೀತಿ ಬರ್ತೈತಂತ ಒಂದ್ಸಲ ನೋಡೋಣಂತ. ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಅಂದ್ರ ಇವ ಎರಡ್ ಇದಾವಂತ ಅರ್ಥ, ಹೌದಾ? ನೋಡ್ರಿ ಯಾವ ರೀತಿ ಬರಿತೇನಿ, ಎ ಮೈನಸ್ ಬಿ ಇಂಟು ಎ ಮೈನಸ್ ಬಿ, ಹೌದಾ? ಇಲ್ಲಿ ನಮಗ್ ಇದನ್ನ ಸ್ಕ್ವೇರ್ ನೋಡಿದ್ರೆ ಗೊತ್ತಾಗ್ತೈತಿ ಎ ಮೈನಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಹೇಳಿ, ಹೌದಾ? ಇಲ್ಲಿ ನೋಡ್ರಿ ಎ ಮೈನಸ್ ಬಿ ಅಂದ್ರ ಇದನ್ನ ನೀವು ಆಲ್ರೆಡಿ ಬೀಜೋಕ್ತಿ ಒಳಗ ಕಲ್ತೀರಿ. ದ್ವಿಪದೋಕ್ತಿಯಿಂದ ದ್ವಿಪದೋಕ್ತಿಗೆ ಗುಣಾಕಾರ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ, ಹೌದಾ? ಇವಾಗ ನೋಡ್ರಿ, ನಾನು ಫಸ್ಟ್ ಎ ಅನ್ನ ತಗೋತೇನಿ, ಆಮೇಲೆ ಇದನ್ನ ಹೋಲ್ ಬ್ರಾಕೆಟ್ ನ ಇಲ್ಲಿ ಬರ್ಕೋತೇನೆ, ಎ ಮೈನಸ್ ಬಿ ಅಂತ ಹೇಳಿ, ಹೌದಾ? ನೆಕ್ಸ್ಟ್ ಈ ಮೈನಸ್ ಬಿ ನ ಇಲ್ಲಿ ಬರ್ಕೋತೇನಿ. ಅದಾದ್ಮೇಲೆ ಮತ್ತಿದು ಹೋಲ್ ಬ್ರಾಕೆಟ್ ನ ನಾನು ಇಲ್ಲಿ ಬರ್ಕೋತೇನಿ, ಎ ಮೈನಸ್ ಬಿ ಅಂತ ಹೇಳಿ, ಹೌದಾ? ಎ ಇಂಟು ಎ ಮೈನಸ್ ಬಿ ಎ ಮೈನಸ್ ಬಿ ಅಂತ ಹೇಳಿ, ಹೌದಾ? ಇವಾಗ ನೋಡ್ರಿ ಇದನ್ನ ಗುಣಾಕಾರ ಮಾಡೋಣ. ಎ ಇಂಟು ಎ ಎಷ್ಟಾಗತ್ ನೋಡ್ರಿ, ಎ ಸ್ಕ್ವೇರ್, ಹೌದಾ? ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎ ಬಿ, ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್, ಇಲ್ಲಿ ಯಾವುದೇ ಚಿಹ್ನೆ ಇರ್ಲಿಲ್ಲ ಅಂದ್ರೆ ಯಾವ ಚಿಹ್ನೆ ಇರ್ತೈತಿ ಹೇಳ್ರಿ, ಪ್ಲಸ್ ಇರ್ತೈತಿ, ಹೌದಾ? ಮೈನಸ್ ಇಂಟು ಪ್ಲಸ್ ಏನಾಗತ್ ನೋಡ್ರಿ, ಮೈನಸ್ ಎ ಬಿ, ಬಿ ಎ ಅಂತೂ ಬರಿಬಹುದು, ಬಟ್ ನಾವ್ ಏನ್ ಮಾಡ್ಬೋದು, ಅಲ್ಫಾಬೆಟಿಕಲ್ ಆರ್ಡರ್ ಒಳಗ್ ಬರದ್ರ ನೀಟಾಗಿ ಅನಿಸ್ತೈತಿ, ಹೌದಾ? ನೀವು ಬಿ ಎ ಅಂತನು ಯಾಕ ಬಿ ಇಂಟು ಎ ಬಿ ಎ ಅಂತೂ ಬರದ್ರು ಏನ್ ತಪ್ಪಿಲ್ಲ, ಬಟ್ ನಾವು ನೀಟಾಗಿ ಬರಿಬೇಕಂದ್ರ ಅದನ್ನ ಅಲ್ಫಾಬೆಟಿಕಲ್ ಆರ್ಡರ್ ಒಳಗ ಬರಿಬೇಕು, ಹೌದಾ? ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಏನಾಗತ್ ನೋಡ್ರಿ, ಪ್ಲಸ್ ಬಿ ಇಂಟು ಬಿ ಸ್ಕ್ವೇರ್ ಆಗತ್ತ, ಹೌದಾ? ಎ ಸ್ಕ್ವೇರ್, ಹೌದಾ? ಮೈನಸ್ ಎ ಬಿ ಸಜಾತಿಯ ಪದಗಳಿದ್ರ, ಆಮೇಲೆ ಸಜಾತಿಯ ಚಿಹ್ನೆಗಳಿದ್ರ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಕೂಡಿಸ್ತೇವಿ. ಅರ್ಥ ಆಯ್ತಾ? ಇಲ್ಲಿ ಮೈನಸ್ ಒನ್ ಎ ಬಿ ಅಂದ್ರೆ ಏನಾಗತ್ತ, ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಆಗತ್ತ, ಹೌದಾ? ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಆಗತ್ತ. ಅಂದ್ರೆ ನಮ್ದು ಇದು ಆನ್ಸರ್ ಬಂತು, ಕರೆಕ್ಟಾ? ಈಗ ಇದನ್ನ ಈ ರೀತಿ ಇದ್ದದನ್ನ ಈ ರೀತಿ ನಾವು ತಗೊಂಡ್ ಬಂದ್ವಿ. ನಿಮಗೆ ಮೊದ್ಲೇ ಸ್ಟಾರ್ಟಿಂಗ್ ಒಳಗೆ ಹೇಳಿದ್ದೆ ನಾನು, ಎಲ್ ಎಚ್ ಎಸ್ ಅಂದ್ರೆ ಏನು, ಆರ್ ಎಚ್ ಎಸ್ ಅಂದ್ರೆ ಸಾರಿ ನಿತ್ಯ ಸಮೀಕರಣ ಅಂದ್ರ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಬಂತಪ್ಪ ಅಂದ್ರ ನಾವ್ ಅದಕ್ಕ ನಿತ್ಯ ಸಮೀಕರಣ ಅಂತ ಕರಿತೀವಿ. ಸೊ ನಾವೀಗ ಎಲ್ ಎಚ್ ಎಸ್ ಅನ್ನ ಬಿಡಿಸಿದಾಗ ನಮಗ್ ಆರ್ ಎಚ್ ಎಸ್ ಬಂತು, ಸೊ ಇದಕ್ಕ ನಾವು ನಿತ್ಯ ಸಮೀಕರಣ ಅಂತೇವಿ. ಇದು ಸೆಕೆಂಡ್ ಒನ್ ನಿತ್ಯ ಸಮೀಕರಣ ಇದು, ಹೌದಾ? ನಾನ್ ನಿಮ್ಗೆ ಹೇಳೋದು ಏನಂದ್ರ ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಅನ್ನ ಹೇಳ್ತಾ ಇದ್ದೇನೆ. ಅಂದ್ರೆ ಇವು ವ್ಯಾಲ್ಯೂಗಳು ಚೇಂಜ್ ಆಗುದಿಲ್ಲ. ಇವನ್ನ ತಗೊಂಡು ನಾವೀಗ ನೀವು ನೆಕ್ಸ್ಟ್ ಅಭ್ಯಾಸ ಒಳಗ್ ನೋಡ್ತೀರಿ, ಇವ ಫಾರ್ಮುಲಾವನ್ನ ಯೂಸ್ ಮಾಡಿ ನಾವು ಯಾವ ರೀತಿ ಲೆಕ್ಕಗಳನ್ನ ಬಿಡಿಸ್ತೇವೆ ಅಂತೇಳಿ. ಅದಕ್ಕೆ ಇವಕ್ ನಾವೇನಂತ ಕರಿತೀವಿ, ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಅಥವಾ ನಿತ್ಯ ಸಮೀಕರಣಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ಈಗ ಅದಕ್ಕಿಂತ ಮುಂಚೆ ಇಲ್ಲೊಂದು ನಿಮಗೆ ಇದನ್ನ ತೋರಿಸ್ತೇನೆ ನೋಡ್ರಿ, ಇದು ಯಾವ ರೀತಿ ಎ ಮೈನಸ್ ಬಿ ಬರ್ತದೆ ಅಂತ ಹೇಳಿ. ಮೇ ಬಿ ಇದೇ ಇರ್ಬೋದು, ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಅಂತ ಇದೆ, ಹೌದಾ? ಇಲ್ಲಿ ನೋಡ್ರಿ, ಹೌದಾ? ಇಲ್ಲಿ ನೋಡ್ರಿ, ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಅಂದ್ರ
ಎ ಮೈನಸ್ ಬಿ, ಆಮೇಲೆ ಇಲ್ಲೊಂದು ಎ ಮೈನಸ್ ಬಿ ಇದೆ, ಹೌದಾ? ಇಲ್ಲಿ ಕೆಳಗುನು ಎ ಮೈನಸ್ ಬಿ ಇದೆ, ಮೇಲೆನು ಎ ಮೈನಸ್ ಬಿ ಇದೆ, ಹೌದಾ? ಇಲ್ಲಿ ನೋಡ್ರಿ, ಆ ಇಲ್ಲೇ ಎ ಇಂಟು ಎ ಏನಾಗತ್ ನೋಡ್ರಿ, ಅದು ಎ ಸ್ಕ್ವೇರ್ ಆಗತ್ತ, ಹೌದಾ? ಎ ಇಂಟು ಎ ಸ್ಕ್ವೇರ್. ಆಮೇಲೆ ಇಲ್ಲೇ ಬಿ ಇದೆ, ಬಿ ಇಂಟು ಎ ಬಿ ಆಗತ್ತ, ಮೈನಸ್ ಎ ಬಿ, ಹೌದಾ? ಒಂದ್ ಸೆಕೆಂಡ್, ಎ ಇಂಟು ಬಿ ಇಲ್ಲಿ ನೋಡ್ರಿ ಮೈನಸ್, ಆಮೇಲೆ ನೆಕ್ಸ್ಟ್ ಬಿ ಇಲ್ಲಿ ಇದೆಯಲ್ಲ, ಬಿ ಇಂಟು ಎ ಏನಾಗತ್ತದು ಎ ಇಂಟು ಬಿ ಮೈನಸ್, ಆಮೇಲೆ ನೆಕ್ಸ್ಟ್ ಬಿ ಸ್ಕ್ವೇರ್ ಅಂತ ಆಗತ್ತ. ಸೊ ಇಲ್ಲಿ ಏನಿದೆ ನೋಡ್ರಿ, ಇಲ್ಲಿ ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಎ ಬಿ ಮೈನಸ್ ಎ ಬಿ ಎ ಮೈನಸ್ ಎ ಬಿ ಮೈನಸ್ ಬಿ ಸ್ಕ್ವೇರ್ ಅಂತ ಇದೆ. ಸೊ ಅದನ್ನ ಸ್ವಲ್ಪ ಅವರು ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ನಮಗ್ ಕರೆಕ್ಟ್ ಅದು ಫಾರ್ಮುಲಾ ಏನಂದ್ರ ಎ ಸ್ಕ್ವೇರ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತ ಆಗತ್ತ, ಹೌದಾ? ಸೊ ಇಲ್ಲಿ ನೋಡ್ರಿ, ಎ ಸ್ಕ್ವೇರ್ ಅಂದ್ರ 144, ಬಿ ಸ್ಕ್ವೇರ್ ಅಂದ್ರ 4, ಎ ಬಿ ಅಂದ್ರ 24 ಅಂತ ಆಗುತ್ತೆ, ಹೌದಾ? ಇದನ್ನ ನಾನು ಸ್ವಲ್ಪ ಇಲ್ಲಿ ಚೇಂಜ್ ಮಾಡ್ಬೋದು ನೋಡ್ರಿ, ಬಿ ವ್ಯಾಲ್ಯೂ ಚೇಂಜ್ ಆಗ್ತಾ ಇದೆ, ಆಮೇಲೆ ಎ ವ್ಯಾಲ್ಯೂ ಅನ್ನ ಚೇಂಜ್ ಮಾಡ್ತೇನೆ ನೋಡ್ರಿ ಇಲ್ಲಿ, ಹೌದಾ? ಇದು ಹೆಂಗ್ ಚೇಂಜ್ ಆಗ್ತೈತಿ ಅಲ್ಲಿ ಡಯಾಗ್ರಾಮು ಕೂಡ ನಮ್ದು ಚೇಂಜ್ ಆಗ್ತಾ ಇದೆ, ಹೌದಾ? ನೋಡ್ತಾ ಇದ್ದೀರಿ? ನೆಕ್ಸ್ಟ್ ಇದನ್ನ ಇನ್ನೂ ಸ್ವಲ್ಪ ದೊಡ್ಡದು ಮಾಡಿದ್ರೆ ಇನ್ನೂ ದೊಡ್ಡದಾಗುತ್ತೆ ಇದು, ಹೌದಾ? ಇಲ್ಲಿ ಏನಾಗಿದೆ, ಇಲ್ಲಿ ಕರೆಕ್ಟ್ ನಿಮ್ಗ ಎ ಬಿ ಅನ್ನೋದನ್ನ ಅವರು ಇಲ್ಲಿ ಕೊಟ್ಟಿಲ್ಲ, ಇಲ್ಲ ನಮಗಿದು ಚೇಂಜ್ ಮಾಡ್ಲಿಕ್ಕೂ ಬರುದಿಲ್ಲ. ಸೊ ಇಲ್ಲಿ ನಾವು ಚೇಂಜ್ ಮಾಡ್ಕೋಬಹುದು ಇದನ್ನ ಅಷ್ಟೇ, ಹೌದಾ? ಇಲ್ಲಿ ನೋಡ್ರಿ, ಎ ಅಂದ್ರ ಎ ಇಂಟು ಎ ಸ್ಕ್ವೇರ್, ಎ ಇಂಟು ಬಿ ಎ ಬಿ, ಅದು ಹೆಂಗಿದೆ ಮೈನಸ್ ಎ ಬಿ ಇದೆ, ಹೌದಾ? ಮೈನಸ್ ಎ ಬಿ ಇದೆ. ನೆಕ್ಸ್ಟ್ ಬಿ ಇಂಟು ಎ, ಅದು ಕೂಡ ನಮಗ ಮೈನಸ್ ಎ ಬಿ ಅಂತ ಬರ್ತೈತಿ. ಇಲ್ಲಿ ನೋಡ್ರಿ ಮೈನಸ್ ಇದ್ದಿದ್ದಕ್ಕ ನೆಕ್ಸ್ಟ್ ಮೈನಸ್ ಬಿ ಮೈನಸ್ ಬಿ ಪ್ಲಸ್ ಬಿ ಸ್ಕ್ವೇರ್ ಆಗುತ್ತೆ. ಸೊ ಸೂತ್ರ ಯಾವ ರೀತಿ ಬಂತು ಅಂತ ಗೊತ್ತಾಯ್ತು ನಿಮಗ? ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತ ಆಗುತ್ತ. ಸೊ ನೋಡ್ರಿ, ಇಲ್ಲಿ ನಾ ಯಾವ ರೀತಿ ಇದನ್ನ ಚೇಂಜ್ ವ್ಯಾಲ್ಯೂಗಳನ್ನ ಚೇಂಜ್ ಮಾಡ್ದಂಗ ಡೈಗ್ರಾಮ್ ಕೂಡ ನಮಗ ಚೇಂಜ್ ಆಗ್ತೈತಿ, ಹೌದಾ? ಇಲ್ಲಿ ನೋಡ್ರಿ, ಕರೆಕ್ಟಾ? ಅಪ್ ಟು 12 ವರೆಗೂ ನಾವು ಇದನ್ನ ಎಕ್ಸ್ಟೆಂಡ್ ಮಾಡ್ಬೋದು, ಕರೆಕ್ಟಾ? ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಇನ್ನೊಂದು ಯಾವ್ದಂದ್ರ, ಈಗ ಥರ್ಡ್ ಒನ್ ನಿತ್ಯ ಸಮೀಕರಣ ಯಾವುದು ಅಂತಂದ್ರ, ಥರ್ಡ್ ಒನ್ ಏನಂದ್ರ ಎ ಮೈನಸ್ ಬಿ ಸಾರಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರ್ತೈತಿ. ಇದು ಒಂದು ಕೂಡ ನಮಗ ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಅಥವಾ ನಿತ್ಯ ಸಮೀಕರಣಗಳು ಅಂತ ಅರ್ಥ, ಕರೆಕ್ಟಾ? ಇವಾಗ ನೋಡ್ರಿ, ಇದನ್ನ ಯಾವ ರೀತಿ ತಗೊಂಡ್ ಬಂದೆ, ಈಗ ಆಲ್ರೆಡಿ ಅವರು ದ್ವಿಪದೋಕ್ತಿಯನ್ನ ಕೊಟ್ಬಿಟ್ಟಿದ್ದಾರೆ. ಈ ದ್ವಿಪದೋಕ್ತಿಯನ್ನ ನಾವು ಗುಣಾಕಾರ ಮಾಡಿದ್ರೆ ನಮ್ಗೆ ಇದ್ ಬರ್ಬೇಕು ಆನ್ಸರ್, ಹೌದಾ? ಬರ್ತೈತಿಲ್ಲ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡೋಣಂತ. ಸೊ ಈಗ ಎ ಇಂಟು ಈ ಹೋಲ್ ಬ್ರಾಕೆಟ್ ಅನ್ನ ಇಲ್ಲಿ ಬರ್ಕೋರಿ, ಎ ಮೈನಸ್ ಬಿ, ಹೌದಾ? ಎ ಇಂಟು ಎ ಮೈನಸ್ ಬಿ ಪ್ಲಸ್ ಬಿ ಅನ್ನ ಇಲ್ಲಿ ಬರ್ಕೋರಿ. ನೆಕ್ಸ್ಟ್ ಎ ಮೈನಸ್ ಬಿ, ಎ ಮೈನಸ್ ಬಿ, ಹೌದಾ? ನೆಕ್ಸ್ಟ್ ಎ ಇಂಟು ಎ ಸ್ಕ್ವೇರ್, ಹೌದಾ? ಇಲ್ಲಿ ಪ್ಲಸ್ ಇಂಟು ಮೈನಸ್ ಏನಾಗತ್ ನೋಡ್ರಿ, ಮೈನಸ್ ಎ ಬಿ, ಹೌದಾ? ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬಿ ಇಂಟು ಎ ಏನಾಗತ್ತಾ ಬಿ ಎ, ಅಥವಾ ನಾವು ಅದನ್ನ ಎ ಬಿ ಅಂತ ಬರ್ಕೋಬಹುದು, ಹೌದಾ? ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಬಿ ಇಂಟು ಬಿ ಸ್ಕ್ವೇರ್ ಆಯ್ತು. ಸೊ ಪ್ಲಸ್ ಎ ಬಿ ಮೈನಸ್ ಎ ಬಿ ಏನಾಯ್ತು, ಕ್ಯಾನ್ಸಲ್ ಆಯ್ತು. ನಮ್ಗೆ ಏನ್ ಉಳಿತು, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಉಳಿತು, ಕರೆಕ್ಟಾ? ಬಂತು ಆನ್ಸರ್ ನಮಗ. ಸೊ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಯ್ತು. ಸೊ ಇದಕ್ಕ ನಾವೇನಂತ ಕರಿತೀವಿ, ನಿತ್ಯ, ಇದು ಒಂಥರ ನಿತ್ಯ ಸಮೀಕರಣಗಳು. ನಾವ್ ಇದಕ್ಕ ಏನಂತ ಕರಿತೇವೆ, ಫಸ್ಟ್ ಒನ್ ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ನೋಡಿದ್ರಿ, ಆಮೇಲೆ ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ನೋಡಿದ್ರಿ, ಆಮೇಲೆ ಎ ಪ್ಲಸ್ ಬಿ ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಅನ್ನ, ಈ ಮೂರು ಸಮೀಕರಣಗಳನ್ನ ನಿತ್ಯ ಸಮೀಕರಣಗಳು ಅಂತ ಕರಿತೇವೆ. ಅಂದ್ರೆ ನೀವು ಈಗ ಕಲಿಯಾಕತ್ತಿರಲ್ಲ, ಇದು ಅಪ್ ಟು 10th ಅಲ್ಲ, PUC ಸೆಕೆಂಡ್ ಇಯರ್ ಹೋದ್ರು ನಿಮ್ಗ ಇವು ವ್ಯಾಲ್ಯೂಗಳು ಏನು ಚೇಂಜ್ ಆಗುದಿಲ್ಲ, ಇವ ಇರ್ತಾವ. ಇವು ಅದಕ್ಕ ನಾವ್ ಕರಿತೀವಿ ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಅಂತ ಕರಿತೀವಿ. ನೀವು ಜಸ್ಟ್ ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ ನಿಮ್ಗೆ ಕರೆಕ್ಟ್ ನೆನಪಿರ್ಬೇಕು, ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ. ಆ ರೀತಿ ನೀವು ಅದನ್ನ ಅಭ್ಯಾಸ ಮಾಡ್ಬೇಕು, ಅರ್ಥ ಆಯ್ತಾ? ಇವಕ್ಕ ನಾವೇನಂತ ಕರಿತೀವಿ,
ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಅಥವಾ ಮಾನಕ ನಿತ್ಯ ಸಮೀಕರಣಗಳು ಅಂತ ಕರಿತೇವೆ. ಹೌದಾ, ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಅದ್ರ ಜೊತೆಗೆ ಇನ್ನೂ ಒಂದನ್ನ ಹೇಳ್ತಾ ಇದ್ವಿ, ಇವು ಸ್ಟ್ಯಾಂಡರ್ಡ್ ನಿತ್ಯ ಸಮೀಕರಣಗಳು. ಮತ್ತ ಅದ್ರೊಳಗ ಇನ್ನೂ ಒಂದಿದೆ, ಯಾವ ರೀತಿ ಇದೆ ಅಂತ ನೋಡೋಣ. ಹೌದಾ, ಇನ್ನೊಂದು ನೋಡ್ರಿ, ಎಕ್ಸ್ ಪ್ಲಸ್ ಎ, ಇದು ಫೋರ್ತ್ ಒನ್. ಇದು ಎಕ್ಸ್ ಪ್ಲಸ್ ಬಿ. ಹೌದಾ, ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಅಂತ ಇದೆ. ಇದ್ರದ್ದು ಆನ್ಸರ್ ಏನ್ ಬರ್ತದಂದ್ರ, ಹೌದಾ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ಅಂತ ಬರ್ಬೇಕು ನಮಗ ಆನ್ಸರ್. ಹೌದಾ, ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ಅಂತ ಬರ್ಬೇಕು. ಹೌದಾ, ಯಾವ ರೀತಿ ಬರ್ತೈತಿಲ್ಲ ಅಂತ ಹೇಳಿ ಒಂದ್ಸಲ ಬರ್ಲೇಬೇಕು. ಆದ್ರೂ ನಾವ್ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳೋಣ. ಹೌದಾ, ಇವಾಗ ನೋಡ್ರಿ, ನಾನು ಎಕ್ಸ್, ಹೌದಾ, ಇಂಟು ಈ ಹೋಲ್ ಬ್ರಾಕೆಟ್ ಅನ್ನ ಪೂರ್ತಿ ನಾನು ಇಲ್ಲಿ ಬರ್ಕೋತೇನೆ, ಎಕ್ಸ್ ಪ್ಲಸ್ ಬಿ. ಹೌದಾ, ನಿಮಗೆ ಯಾಕೆ ಇದನ್ನ ಬಿಡಿಸಿ ತೋರಿಸ್ತಾ ಇದ್ದೀನಿ ಅಂದ್ರೆ, ಅಕಸ್ಮಾತ್ ನೀವು ಫಾರ್ಮುಲಾವನ್ನ ನೀಟಾಗಿ ಅಭ್ಯಾಸ ಮಾಡ್ಬೇಕು, ಇಲ್ಲ ಬಾಹೆಟ್ ಹಾಕ್ರಿ, ಅದ್ ನಿಮಗ್ ಬಿಟ್ಟು ವಿಷಯ. ಬಟ್ ಅಕಸ್ಮಾತ್ ನಿಮ್ಗೆ ಏನೋ ನೆನಪಾಗ್ಲಿಲ್ಲ ಅಂದ್ರ, ಬಟ್ ಇದೇನ್ ಇರ್ತೈತಲ್ಲ, ಇದನ್ನ ತಗೊಂಡ ನಾವು ಈ ಫಾರ್ಮುಲಾಗಳನ್ನ ಕ್ರಿಯೇಟ್ ಮಾಡ್ಕೋಬಹುದು. ಇದಕ್ಕೆ ನಾನು ನಿಮಗ ಇದನ್ನ ಕರೆಕ್ಟ್ ಆಗಿ ಸ್ಟೆಪ್ಸ್ ಅನ್ನ ಹೇಳ್ತಾ ಇದ್ದೇನೆ. ಹೌದಾ, ಸೊ ಎಕ್ಸ್ ಪ್ಲಸ್ ಬಿ ಆದ್ಮೇಲೆ ಈ ಪ್ಲಸ್ ಎ ಅನ್ನ ಇಲ್ಲಿ ಬರ್ಕೋಬೇಕು, ಪ್ಲಸ್ ಎ. ನೆಕ್ಸ್ಟ್ ಮತ್ತೆ ಇದೇ ಬ್ರಾಕೆಟ್ ಅನ್ನ ಇಲ್ಲಿ ಬರ್ಕೋಬೇಕು, ಎಕ್ಸ್ ಪ್ಲಸ್ ಬಿ. ಹೌದಾ, ನೀವು ಬಹಳ ಜನ ಕನ್ಫ್ಯೂಸ್ ಆಗೋದು ಎಲ್ಲಿ ಅಂದ್ರೆ, ಇದನ್ನ ಒಂದೇ ಸಲ ಇಲ್ಲಿ ಗುಣಾಕಾರ ಮಾಡಿ ಇಟ್ಬಿಡು ಚಾನ್ಸು ಬಹಳ ಇರ್ತೈತಿ. ಹೌದಾ, ಬಹಳ ಜನ ಸ್ಟೂಡೆಂಟ್ಸ್ ಗಳು ಅದೇ ರೀತಿ ಮಾಡ್ತಾರೆ. ಹೌದಾ, ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಬಿ ಅಷ್ಟಕ್ಕೆ ಮುಗಿಸಿ ಇದನ್ನ ಬಿಟ್ಬಿಡ್ತಾರೆ. ಆದ್ರ ಇಲ್ಲಿ ಎರಡು ಪದಗಳಿರೋದ್ರಿಂದ, ದ್ವಿಪದಗಳಿರೋದ್ರಿಂದ ನಾವು ಒಂದ್ಸಲ ಒಂದ್ ಪದಕ್ಕೂ ಗುಣಾಕಾರ ಮಾಡ್ಬೇಕು, ಇನ್ನೊಂದ್ಸಲ ಇನ್ನು ಉಳಿದಿರ್ತಕ್ಕಂತಹ ಪದೋಕ್ತಿಗೂ ನಾವು ಗುಣಾಕಾರವನ್ನ ಕಂಪಲ್ಸರಿ ಮಾಡ್ಲೇಬೇಕು. ಇಲ್ಲ ಅಂದ್ರ ನಮ್ದು ಲೆಕ್ಕ ತಪ್ಪು ಚಾನ್ಸ್ ಬಹಳ ಇರ್ತೈತಿ. ಹೌದಾ, ಸೊ ಈಗ ಎಕ್ಸ್ ಇಂಟು ಎಕ್ಸ್ ಏನಾಗತ್ ನೋಡ್ರಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಬಿ ಏನಾಗತ್ತ, ಬಿ ಎಕ್ಸ್. ಹೌದಾ, ಪ್ಲಸ್ ಎ ಎಕ್ಸ್. ಹೌದಾ, ಎ ಇಂಟು ಎಕ್ಸ್ ಏನಾಗತ್ ನೋಡ್ರಿ, ಎ ಎಕ್ಸ್ ಪ್ಲಸ್ ಎ ಬಿ, ಪ್ಲಸ್ ಎ ಬಿ ಅಂತ ಇದೆ. ಹೌದಾ, ಸೊ ಎಕ್ಸ್ ಸ್ಕ್ವೇರ್ ಅಂತ ಪ್ಲಸ್ ಇಲ್ಲಿ ನೋಡ್ರಿ, ಎಕ್ಸ್ ಎಕ್ಸ್ ಇಲ್ಲೇ ಬಿ ಎಕ್ಸ್ ಮತ್ತೆ ಎ ಎಕ್ಸ್ ಒಳಗ ಕಾಮನ್ ಯಾವ್ದಿದೆ ಹೇಳ್ರಿ, ಕಾಮನ್ ಅಂದ್ರೆ ಎರಡೂ ಕಡೆ ಇರ್ಬೇಕು. ಸೊ ಎಕ್ಸ್ ಅನ್ನೋದು ನಮಗ ಕಾಮನ್ ಇದೆ. ಹೌದಾ, ಇಲ್ಲಿ ನೋಡ್ರಿ ಬಿ ಬರೀಬಹುದು ನಾನು, ಸ್ವಲ್ಪ ಪ್ಲಸ್ ಇದ್ದಾಗ ನಮ್ಗೇನ್ ಚಿಹ್ನೆಗಳ ಚೇಂಜ್ ಆಗೋದಿಲ್ಲಲ್ಲ. ಸೊ ಎ ಪ್ಲಸ್ ಬಿ ಅಂತ ಬರಿಬಹುದಲ್ಲ, ಎ ಉಳಿದೈತಿ, ಬಿ ಉಳಿದೈತಿ, ಪ್ಲಸ್ ಎ ಬಿ ಅಂತ ಉಳಿದೈತಿ. ಕರೆಕ್ಟಾ? ಸೊ ಇದ ಆನ್ಸರ್ ನಾವು ತಗೊಂಡ್ ಬಂದ್ವಿ. ಬಟ್ ಎಕ್ಸ್ ಇಲ್ಲಿದ್ರು ಅಷ್ಟೇ. ಈಗ 3 ಇಂಟು 2 ಮಾಡಿದ್ರು 6, ಅಥವಾ 2 ಇಂಟು 3 ಮಾಡಿದ್ರು 6. ಅಂದ್ರೆ ಗುಣಾಕಾರ ಒಳಗ್ ನಾವು ಹಿಂದ ಮುಂದ ಮಾಡಿ ಬರೆದ್ರು, ಅಥವಾ ಪ್ಲಸ್ ಒಳಗು ಹಿಂದ ಮುಂದ ಮಾಡಿ ಬರೆದ್ರು ಏನು ವ್ಯಾಲ್ಯೂಗಳು ಚೇಂಜ್ ಆಗೋದಿಲ್ಲ. ಇಲ್ಲಿ ಎಕ್ಸ್ ಇಲ್ಲಿ ಬಂದಿದೆ, ಇಲ್ಲಿ ಬಂದಿದೆ, ನೋ ಪ್ರಾಬ್ಲಮ್. ಹೌದಾ, ಅಲ್ಲಿ ಏನು ಕನ್ಫ್ಯೂಷನ್ಸ್ ಅಂತೂ ಇಲ್ಲ. ಸೊ ಇವಿಷ್ಟು ನಮಗೇನಾಗತ್ತೋ ಸ್ಟ್ಯಾಂಡರ್ಡ್ ನಿತ್ಯ ಸಮೀಕರಣಗಳು ಅಥವಾ ಮಾನಕ ನಿತ್ಯ ಸಮೀಕರಣಗಳು, ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್. ಇದ್ರ ಮೇಲೆ ನಾವು ಈಗ ಪ್ರಾಬ್ಲಮ್ಸ್ ಗಳನ್ನ ನೋಡೋಣಂತ. ಹೌದಾ, ಯಾವ ರೀತಿ ಪ್ರಾಬ್ಲಮ್ಸ್ ಗಳದಾವಂತ ನೋಡೋಣ. ಅಭ್ಯಾಸ 6.5. ಅಭ್ಯಾಸ 6.5. ಹೌದಾ, ಏನಿದೆ ಫಸ್ಟ್ ಒಂದು, ಕೆಳಗಿನವುಗಳ ಗುಣಲಬ್ಧಗಳನ್ನು ಸೂಕ್ತ ನಿತ್ಯ ಸಮೀಕರಣ ಬಳಸಿ ಕಂಡುಹಿಡಿಯಿರಿ ಅಂತ ಇದೆ. ಹೌದಾ, ಇಲ್ಲಿ ಏನಿದೆ, ಫಸ್ಟ್ ಒಂದು ಕ್ವಶನ್ ಬರೀತೇನೆ ನೋಡ್ರಿ ನಾನು. ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಪ್ಲಸ್ 3. ಹೌದಾ, ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಪ್ಲಸ್ 3 ಅಂದ್ರ ಇದು ಯಾವ ರೀತಿ ಸಮೀಕರಣದಂಗ ಐತಿ ಅನ್ನೋದನ್ನ ನಾವು ಫಸ್ಟ್ ಚೆಕ್ ಮಾಡ್ಕೋಬೇಕು. ಹೌದಾ, ಇದು ಯಾವ ರೀತಿ ಸಮೀಕರಣ ಅಂದ್ರೆ ನಿಮಗೂ ಸ್ವಲ್ಪ ಇಲ್ಲಿ ಎಕ್ಸ್ ಇದ್ದಿದ್ದಕ್ಕ ಕನ್ಫ್ಯೂಸ್ ಆಗ್ಬೋದು. ಇಲ್ಲಿ ನೋಡ್ರಿ, ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಅಂತಲೂ ನಡೀತಿತ್ತದು, ಅಥವಾ ನಿಮಗೇನ್ ಅನಿಸ್ತಾ ಇರ್ಬೋದು ಈಗ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್
ಬಿ ಅಂತ ಇರ್ಬೋದೇನೋ ಅಂತ ಅನಿಸ್ತೈತಿ. ಬಟ್ ಅದ ರೈಟ್ ಕರೆಕ್ಟ್ ನಮಗೆ ನಿತ್ಯ ಸಮೀಕರಣ ಯಾವ್ದು ಬರ್ತೈತಿ ಅಂದ್ರ ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಬರ್ತೈತಿ. ಯಾಕಂದ್ರ ಇಲ್ಲಿ ಬಿ ವ್ಯಾಲ್ಯೂ ಸೇಮ್ ಇದೆ. ಬಟ್ ಇಲ್ಲೇ ನಮಗೆ ಎಕ್ಸ್ ಪ್ಲಸ್ ಎ ಒಳಗ ಎ ವ್ಯಾಲ್ಯೂ ಚೇಂಜ್ ಇರ್ತೈತಿ, ಬಿ ವ್ಯಾಲ್ಯೂ ಚೇಂಜ್ ಇರ್ತೈತಿ. ಬಟ್ ಇಲ್ಲಿ ಹಂಗಾಗಿಲ್ಲ ಅದು. ಹೌದಾ, ಎರಡು ವ್ಯಾಲ್ಯೂ ಸೇಮ್ ಇರೋದ್ರಿಂದ ನಾವು ಯಾವ ಸಮೀಕರಣವನ್ನ ಬಳಸ್ಬೇಕಂದ್ರ ಎ ಪ್ಲಸ್ ಬಿ, ಹೌದಾ, ಇಂಟು ಎ ಪ್ಲಸ್ ಬಿ. ಕರೆಕ್ಟಾ? ಇದೇನಾಗತ್ ನೋಡ್ರಿ, ಈಗ ಎಕ್ಸ್ ಪ್ಲಸ್ 3 ಬ್ರಾಕೆಟ್ ಸ್ಕ್ವೇರ್ ಆಗತ್ತ. ಹೌದಾ, ಎ ಪ್ಲಸ್ 3 ಬ್ರಾಕೆಟ್ ಸ್ಕ್ವೇರ್ ಆಗತ್ತ. ಸಾರಿ, ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್. ಸೊ ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ವಿಸ್ತೃತ ರೂಪ ಏನಾಗತ್ ಹೇಳ್ರಿ ನಮಗ? ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಇದೆ. ಹೌದಾ, ನಾವ್ ಈಗಾದ್ರೂ ಅದನ್ನ ಅಭ್ಯಾಸ ಮಾಡೇವಿ. ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಇದೆ. ಹೌದಾ, ಇಲ್ಲೇ ನೋಡ್ರಿ, ಎ ಅಂದ್ರ ನಮಗ್ ಏನಾಗತ್ತ? ಎಕ್ಸ್ ಆಗತ್ತ. ಬಿ ಅಂದ್ರ 3 ಆಗತ್ತ. ಎ ಅಂದ್ರ ಎಕ್ಸ್, ಬಿ ಅಂದ್ರ 3. ಎಲ್ಲೆಲ್ಲಿ ಎ ಇದೆ ಅಲ್ಲಿ ಎಕ್ಸ್ ಹಾಕ್ಬೇಕು, ಎಲ್ಲಿ ಬಿ ಇದೆ ಅಲ್ಲಿ ನಾವು 3 ಹಾಕ್ಬೇಕು. ಹೌದಾ, ಈಗ ನೋಡ್ರಿ, ನಾ ಇಲ್ಲಿ ಮಾಡ್ತೇನೆ ನೋಡ್ರಿ. ಎ ಅಂದ್ರೆ ಎಷ್ಟಿದೆ ನಮ್ಗಿಲ್ಲೇ? ಎಕ್ಸ್ ಬ್ರಾಕೆಟ್ ಸ್ಕ್ವೇರ್, ಹೌದಾ, ಪ್ಲಸ್ 2 ಇಂಟು ಎ ಅಂದ್ರೆ ಎಷ್ಟಿದೆ ನಮಗಿಲ್ಲೇ? ಮತ್ತು ಎಕ್ಸ್ ಇದೆ. ಹೌದಾ, ಇಂಟು ಬಿ ಅಂದ್ರೆ ಎಷ್ಟಿದೆ ನಮಗಿಲ್ಲೇ? 3 ಪ್ಲಸ್ ಬಿ ಅಂದ್ರೆ ಎಷ್ಟಿದೆ? 3 ಸ್ಕ್ವೇರ್ ಅಂತ ಇದೆ. ಹೌದಾ, 3 ಸ್ಕ್ವೇರ್ ಅಂತ ಮಾಡ್ಬೇಕು. ಸೊ ಇದನ್ನ ಎಕ್ಸ್ ಸ್ಕ್ವೇರ್ ಪ್ಲಸ್, ಇಲ್ಲಿ ನೋಡ್ರಿ, ಸಂಖ್ಯೆಗಳನ್ನ ಗುಣಾಕಾರ ಮಾಡ್ಬೇಕು. 2 ಮೂರ್ಲೆ 6 ಎಕ್ಸ್, ಹೌದಾ, ಪ್ಲಸ್ 3ಅನ್ನ ಸ್ಕ್ವೇರ್ ಮಾಡ್ರಿ. 3 ಮೂರ್ಲೆ ಎಷ್ಟು? 9. 3 ಮೂರ್ಲೆ 9. ಕರೆಕ್ಟಾ? ಈಗ ಈ ಸಮೀಕರಣವನ್ನ ನಾನು ಈ ರೀತಿ ಬರದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 6x ಪ್ಲಸ್ 9. ಇದರ ಮುಂದೆ ನಮಗೆ ಲೆಕ್ಕಗಳನ್ನ ಮಾಡ್ಲಿಕ್ಕೆ ಬರುದಿಲ್ಲ, ಯಾಕಂದ್ರೆ ಇವು ವಿಜಾತಿಯ ಪದಗಳು. ಇದಿಷ್ಟೇ ಆನ್ಸರ್ ಇದಕ್ಕೆ. ಕರೆಕ್ಟಾ? ಈ ರೀತಿ ನಾವು ನಿತ್ಯ ಸಮೀಕರಣವನ್ನ ಉಪಯೋಗಿಸ್ಕೊಂಡು ಲೆಕ್ಕಗಳನ್ನ ಮಾಡಬಹುದು. ಕರೆಕ್ಟಾ? ಇನ್ನೊಂದು ನೋಡೋಣ. ಸೇಮ್ ಇದೇ ರೀತಿ ಇದೆ ಅದು. ಸೆಕೆಂಡ್ ಒನ್ ಏನಿದೆ ನೋಡ್ರಿ. ಸೆಕೆಂಡ್ ಒನ್ 2y ಪ್ಲಸ್ 5, 2y ಪ್ಲಸ್ 5, 2y ಪ್ಲಸ್ 5 ಅಂತ ಇದೆ. ಹೌದಾ, ಇದು ಕೂಡ ಸೇಮ್ ಅದೇ ಇದು ಫಾರ್ಮುಲಾವನ್ನ ಯೂಸ್ ಮಾಡ್ಕೋಬೇಕು. ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಅಂತ ಹೇಳಿ. ಹೌದಾ, ಸೊ ಈಗ ಏನಾಗತ್ ನೋಡ್ರಿ, ಇದು ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಹೌದಾ, ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಇದೆ. ಹೌದಾ, ಸೊ ಇಲ್ಲಿ ಎ ಅಂದ್ರೆ ನಮಗೆ ಏನಾಗತ್ತ? 2y ಇದೆ. ಬಿ ಅಂದ್ರೆ ಎಷ್ಟಾಗತ್ತ? ಪ್ಲಸ್ 5 ಇದೆ. ಹೌದಾ, ಸೊ ಎಲ್ಲೆಲ್ಲಿ ಎ ಇದೆ ಅಲ್ಲಿ ನಾವು 2y ಅನ್ನ ಹಾಕ್ಬೇಕು, ಬಿ ಇದ್ದಲ್ಲೇ 5 ಅನ್ನ ಹಾಕ್ಬೇಕು. ಹೌದಾ, ಸೊ ಎ ಅಂದ್ರೆ ಎಷ್ಟಾಗತ್ ನೋಡ್ರಿ? 2y ಬ್ರಾಕೆಟ್ ಸ್ಕ್ವೇರ್, ಹೌದಾ, ಪ್ಲಸ್ 2 ಇಂಟು ಎ ಅಂದ್ರೆ ಎಷ್ಟಿದೆ ನಮಗ? 2y ಪ್ಲಸ್ ಬಿ ಅಂದ್ರೆ ಎಷ್ಟಿದೆ? 5. ಹೌದಾ, 2y ಪ್ಲಸ್ 5, ಸಾರಿ, ಇಂಟು 5. ನೆಕ್ಸ್ಟ್ ಪ್ಲಸ್ ಬಿ ಅಂದ್ರೆ ಎಷ್ಟಾಗತ್ ನೋಡ್ರಿ? 5 ಸ್ಕ್ವೇರ್ ಅಂತ ಇದೆ. ಹೌದಾ, 5 ಸ್ಕ್ವೇರ್. ಇಲ್ಲಿ ನೋಡ್ರಿ, ಫಸ್ಟ್ ಇದನ್ನ ಸಂಖ್ಯೆಯನ್ನ ಗುಣಾಕಾರ ಮಾಡ್ಬೇಕು. 2 2 ಎಷ್ಟು? 4 y ಇಂಟು y ಸ್ಕ್ವೇರ್. ಹೌದಾ, ಪ್ಲಸ್ ಇಲ್ಲಿ ನೋಡ್ರಿ, 2 2 4, 4 5 ಎಷ್ಟು? 20. ಮತ್ತ ಮೊದಲ ಸಂಖ್ಯೆಗಳನ್ನ ನಾವು ಗುಣಾಕಾರ ಮಾಡ್ಕೋಬೇಕು. 2 2 4, 4 5 20y. ಹೌದಾ, ಪ್ಲಸ್ 5 5 5ಅನ್ನ 2 ಸಲ ಗುಣಾಕಾರ ಮಾಡ್ಬೇಕು. ಬಹಳ ಜನ ಕನ್ಫ್ಯೂಸ್ ಆಗೋದು, 5 2 10 ಅಂದ್ಬಿಡ್ತೀರಿ ಇದನ್ನ. ಹೌದಾ, ಬಟ್ ಅದ್ ಹಂಗಲ್ಲ. ಸೊ ನಾವ್ ಏನ್ ಮಾಡ್ಬೇಕು? 5ಅನ್ನ 2 ಸಲ ಬರ್ಕೋಬೇಕು, ಅವಾಗ ನಮಗ ಐಡಿಯಾ ಬರ್ತೈತಿ. 5 5 25 ಅಂತ ಹೇಳಿ. ಹೌದಾ, ಸೊ ಇದೆಷ್ಟಾಗತ್ ನೋಡ್ರಿ? 25. 4y ಸ್ಕ್ವೇರ್ ಪ್ಲಸ್ 20y ಪ್ಲಸ್ 25 ಅಂತ ಆಗತ್ತ. ಕರೆಕ್ಟಾ? ತಿಳಿತು ಇದು? ಇಲ್ಲೇ ನಾವೇನ್ ಮಾಡ್ಬೇಕೀಗ? ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಸೂತ್ರವನ್ನ ಉಪಯೋಗಿಸ್ಕೊಂಡು, ಇದೇನ್ ಈಸಿ ಇಲ್ಲ. ಈ ಸೂತ್ರ ನಿಮಗ, ಈ ಸೂತ್ರದ
ಮುಖಾಂತರ ಬಿಡಿಸುವಂತಹ ಪ್ರಾಬ್ಲಮ್ಸ್ ಗಳು ನಿಮಗೆ ಸೂತ್ರ ಕರೆಕ್ಟ್ ಆಗಿ ಬಂತು ಅಂದ್ರೆ ಅರ್ಧ ಅಲ್ಲೇ ಕೆಲಸ ಮುಗೀತು. ಇನ್ನು ಮುಂದಿನ ನೀವು ಈಸಿಲಿ ಮಾಡ್ತೀರಿ. ಆದ್ರೆ ಬಹಳ ಜನ ಈ ಸೂತ್ರವನ್ನ ತಪ್ಪು ಚಾನ್ಸು ಬಾಳ ಇರ್ತೈತಿ. ಅದಕ್ಕೆ ನಾವು ಕರೆಕ್ಟ್ ಆಗಿ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆ ಫಾರ್ಮುಲಾಗಳನ್ನು ನೆನ್ಪಿಟ್ಕೋಬೇಕು. ಹೌದಾ? ನಿಮಗೆ ಇನ್ನೂ ಒಂದು ಈಸಿ ಟ್ರಿಕ್ಸ್ ಹೇಳ್ಬೇಕಂದ್ರ ಈ ಸೂತ್ರಗಳನ್ನ ಏನ್ ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಅದಾವಲ್ಲ ಅವನೊಂದು ಕಾರ್ಡ್ ಶೀಟ್ ಒಳಗ್ ಬರೋದು ನಿಮ್ ಕ್ಲಾಸ್ ರೂಮ್ ಒಳಗ ಹಾಕ್ರಿ. ಅಂದ್ರೆ ನೀವು ಡೈಲಿ ನೋಡಿ ಅದೇ ನಿಮ್ಗ ನೆನಪಿರ್ತೈತಿ. ಹೌದಾ? ನೀವು ಯಾವಾಗಾದ್ರೂ ಓದಿದ್ರೆ ಇದು ಮ್ಯಾಥ್ಸ್ ನೀವು ಬೈಪಟ್ ಹಾಕಿದ್ರೆ ನೆನಪು ಉಳಿಯೋದಿಲ್ಲ. ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಾಗ ನಿಮ್ಗ ನೆನಪು ಕರೆಕ್ಟ್ ಆಗಿ ಉಳಿತೈತಿ. ಹೌದಾ? ಸೊ ಇದು ಏನಾಯ್ತಿದ್ದು a+b ಬ್ರಾಕೆಟ್ ಸ್ಕ್ವೇರ್ ಮುಗೀತು. ಇನ್ನು ಅದಾವ ಪ್ರಾಬ್ಲಮ್ಸ್. ಅದಕ್ಕಿಂತ ಮುಂಚೆ ನಾನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳ್ತೇನೆ. ಅದಾದ್ಮೇಲೆ ನಿಮ್ಗೆ ಟೈಮ್ ಇತ್ತು ಅಂದ್ರೆ ನಾವು ಇದನ್ನ ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡ್ತೇನೆ ಅಂತ. ಹೌದಾ? ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಕೇಳ್ತೇನೆ ನೋಡ್ರಿ. ಹೌದಾ? ವಿದ್ಯಾಶಕ್ತಿಯ ರಸಪ್ರಶ್ನೆ ಕಾರ್ಯಕ್ರಮ, ಕ್ಲಾಸ್ 8th, ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್. ಇಲ್ಲಿ ನೋಡ್ರಿ, x²y² ಈ ಬೀಜೋಕ್ತಿಯ ಸಂಖ್ಯಾ ಸಹಗುಣಕ ಅಂದ್ರ ಕೋಎಫಿಷಿಯಂಟ್ ಆಫ್ ದಿಸ್ ಪಾಲಿನಾಮಿಯಲ್ಸ್ ಏನಿದೆ ನೋಡ್ರಿ, x²y² ಅಂತ ಇದೆ. ಸೊ ಅದಕ್ಕೆ ಏನಿದೆ ಆಪ್ಷನ್ 0, ಆಪ್ಷನ್ ಬಿ 1, ಆಪ್ಷನ್ ಸಿ x², ಆಪ್ಷನ್ ಡಿ y² ಅಂತ ಇದೆ. ಸಂಖ್ಯಾ ಸಹಗುಣಕ. ಇದ್ರ ಹತ್ತಿನ ನಮಗೆ ಇಲ್ಲಿ ಏನು ಇರ್ಲಿಲ್ಲ ಅಂದ್ರೆ ಯಾವ ಸಂಖ್ಯೆ ಇರ್ತೈತಿ ಅಂತ ಹೇಳಿದೆ ನಾನು ನಿಮ್ಗ? ಯಾವ್ದು ಇರ್ತೈತಿ ಹೇಳ್ರಿ? 1 ಇರ್ತೈತಿ. ಸೊ ಹಂಗಾದ್ರೆ ನಮ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, -5xy ಈ ಬೀಜೋಕ್ತಿಯ ಸಂಖ್ಯಾ ಸಹಗುಣಕ. -5xy ಈ ಬೀಜೋಕ್ತಿಯ ಸಂಖ್ಯಾ ಸಹಗುಣಕ. ಫಸ್ಟ್ ಒನ್ ಯಾವ ರೀತಿ ಇದೆ ಅದು ಇದೇ ರೀತಿ ಇದೆ. ಬಟ್ ಇದ್ರದ್ದು xy ಅಂದ್ರ ಸಂಖ್ಯಾ ಸಹಗುಣಕ. ಸಂಖ್ಯೆ ಇದ್ದದನ್ನ ಅಷ್ಟ ತಗೋಬೇಕು ನಾವು. ಹೌದಾ? ಈಗ ನಮಗ್ ಸಂಖ್ಯೆ ಯಾವ್ದಿದೆ ನೋಡ್ರಿ, ಇಲ್ಲಿ -5 ಇದೆ. ಹೌದಾ? ಇಲ್ಲಿ ಆಪ್ಷನ್ ನೋಡ್ರಿ, ಆಪ್ಷನ್ ಎ 5 ಇದೆ, ಆಪ್ಷನ್ ಬಿ -x ಇದೆ, ಆಪ್ಷನ್ ಸಿ -5 ಇದೆ, ಆಪ್ಷನ್ ಡಿ -y ಇದೆ. ಹೌದಾ? ಸೊ ಇದು ಏನಾಗುತ್ತಂದ್ರೆ ಇಲ್ಲೇ ನಮಗ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಂದ್ರ -5 ಅನ್ನೋದಿಲ್ಲೇ ನಮಗ ಸಂಖ್ಯಾ ಗುಣಕವಾಗಿದೆ. ಹೌದಾ? ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ PQR ಈ ವಿಧದ ಬೀಜೋಕ್ತಿ. ಯಾವ ವಿಧದ ಬೀಜೋಕ್ತಿ? ಆಪ್ಷನ್ ಎ ಏಕಪದೋಕ್ತಿ, ಆಪ್ಷನ್ ಬಿ ದ್ವಿಪದೋಕ್ತಿ, ಆಪ್ಷನ್ ಸಿ ತ್ರಿಪದೋಕ್ತಿ, ಆಪ್ಷನ್ ಡಿ ಯಾವುದು ಅಲ್ಲ. ಹಂಗಾದ್ರೆ ಯಾವ ಪದೋಕ್ತಿ ಅದು ಹೇಳ್ರಿ? ಹೌದಾ? ಒಂದೇ ಒಂದು ಪದ ಇದೆ ಅಲ್ಲಿ 3 ಅಕ್ಷರ ಇದಾವಂತಲ್ಲ. ಅಲ್ಲೇ ಏನಾದ್ರೂ ನಾವು ಪ್ಲಸ್ ಬರೆದು ಮತ್ತೊಂದು ಅಕ್ಷರ ಬರ್ದಿದ್ವಿ ಅಂದ್ರದು ದ್ವಿಪದೋಕ್ತಿ ಆಗ್ತಿತ್ತು. ಪ್ಲಸ್ ಯಾವುದೇ ಪ್ಲಸ್ ಇಲ್ದಾಗ ಇದಷ್ಟು ಒಂದೇ ಗ್ರೂಪ್ ಆಗಿರೋದ್ರಿಂದ ಇದು ಯಾವ್ದಂದ್ರ ಆಪ್ಷನ್ ಎ ಏಕ ಪದೋಕ್ತಿ ಇದು. ನೆಕ್ಸ್ಟ್ x² - y ಈ ಬೀಜೋಕ್ತಿಯಲ್ಲಿ x -1 ಆದಾಗ ಏನಾಗ್ಬೋದು ನೋಡ್ರಿ? x -1 ಆದಾಗ ಅಂದ್ರ x² ಇದ್ದಲ್ಲೇ -1 ಅನ್ನ ಹಾಕ್ರಿ. x² -5 ಇದ್ದಲ್ಲಿ, ಹೌದಾ, ನಾವೇನ್ ಮಾಡ್ಬೇಕು? x² ಇದ್ದಲ್ಲಿ, ಹೌದಾ, ಇಲ್ಲಿ -1 ಅನ್ನ ಹಾಕಿದ್ವಿ ಅಂದ್ರ -5, ಹೌದಾ, ಮೈನಸ್ ಇಂಟು ಮೈನಸ್ +1 -5 ಆಯ್ತು. 1 ಒಳಗ -5 ಅನ್ನ ತೆಗೆದ್ರೆ ನಮ್ಗೆ ಎಷ್ಟಾಯ್ತು? 5 - 1 4. ದೊಡ್ಡ ಅಂಕಿ ಹಿಂದಿನ ಚಿಹ್ನೆ -4 ಅಂತ ಆಗತ್ತ. ಸೊ ಆಪ್ಷನ್ ನೋಡ್ರಿ, ಇಲ್ಲಿ ಆಪ್ಷನ್ ಎ -2 ಇದೆ, ಆಪ್ಷನ್ ಬಿ -1 ಇದೆ, ಆಪ್ಷನ್ ಸಿ -4, ಆಪ್ಷನ್ ಡಿ -5 ಅಂತ ಇದೆ. ಸೊ ಆನ್ಸರ್ ಇಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ a² - b² ಈ ಸಮೀಕರಣದ ವಿಸ್ತೃತ ರೂಪ. ಇವಾಗಾದ್ರೂ ನಿಮ್ಗ ಈಗಾದ್ರೂ ಬಿಡಿಸಿ ತೋರಿಸ್ತೇನೆ ನಾನು ನಿಮ್ಗ. ಆಪ್ಷನ್ ಎ ಏನಿದೆ ನೋಡ್ರಿ, a + b × a - b, ಆಪ್ಷನ್ ಬಿ a + b × a + b, ಆಪ್ಷನ್ ಸಿ a - b × a - b ಯಾವುದು ಅಲ್ಲ. ಆಪ್ಷನ್ ಡಿ ಯಾವುದು ಅಲ್ಲ. ಹಾಗಾದ್ರೆ ಯಾವುದು? a² - b² ನ ವಿಸ್ತೃತ ರೂಪ ಯಾವ್ದಿರ್ಬೋದು ನೋಡ್ರಿ? ಗೆಸ್ ಮಾಡ್ರಿ.
ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ಆಪ್ಷನ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ದ ವಿಸ್ತೃತ ರೂಪ ಏನಿದೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಮೈನಸ್ 8y ಸ್ಕ್ವೇರ್ ಪ್ಲಸ್ 2 ಈ ಬೀಜೋಕ್ತಿಯ ಘಾತಾಂಕ ಅಥವಾ ಎಕ್ಸ್ಪೋನೆಂಟ್ಸ್ ಅಂತ ಕರಿತೀವಿ. ಘಾತಾಂಕ ಏನಿರ್ಬೋದು ನೋಡ್ರಿ ಅದ್ರದ್ದು. ಇಲ್ಲೇ ನಿಮಗೆ ಹೇಳಿ ನಾನು, ಯಾವುದೇ ಒಂದು ಸಮೀಕರಣವನ್ನ ಕೊಟ್ಟಾಗ ರೇಖಾತ್ಮಕ ಸಮೀಕರಣ ಇರ್ಬೋದು, ವರ್ಗಾತ್ಮಕ ಇರ್ಬೋದು, ಘನಾತ್ಮಕ ಇರ್ಬೋದು, ಅಲ್ಲಿ ಹೈಯೆಸ್ಟ್ ಪವರ್ ಏನಿರ್ತೈತಿ ಅಥವಾ ಹೈಯೆಸ್ಟ್ ಘಾತಾಂಕನ ಆ ಬೀಜೋಕ್ತಿಯ ಘಾತಾಂಕವಾಗಿರ್ತೈತಿ. ಹೌದಾ? ಇಲ್ಲಿ ನೋಡ್ರಿ, ಹೈಯೆಸ್ಟ್ ಅಂದ್ರೆ ಎಕ್ಸ್ ಕ್ಯೂಬ್ ಇದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಇದೆ, ಇಲ್ಲಿ ವೈ ಸ್ಕ್ವೇರ್ ಇದೆ, ಇಲ್ಲಿ 0 ಇದೆ. ಹೌದಾ? ಸೊ ಇಲ್ಲಿ ಏನಾಗತ್ ನಮ್ಗೆ ಹೈಯೆಸ್ಟ್ ಘಾತಾಂಕ ಎಷ್ಟಾಗತ್ ನಮ್ಗರ 3 ಇದ್ರ ಈ ಬೀಜೋಕ್ತಿಯ ಘಾತಾಂಕ ಕೂಡ ನಮಗೇನಾಗತ್ತ 3 ಆಗತ್ತ. ಹೌದಾ? ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ 7 ಅಂತ ಇದೆ. ಸೊ ಹಂಗಾದ್ರೆ ನಮ್ದು ಆನ್ಸರ್ ಏನಾಗತ್ತೆ ಹೇಳ್ರಿ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, 5x raised to 25 minus 3x raised to 32 plus 2 into x raised to x minus 12 ಅಂತ ಇದೆ. ಹೌದಾ? at x equal to 1. ಎಲ್ಲಾ ಕಡೆ x equal to 1 ಆದಾಗ ಅದರ ಬೆಲೆ ಏನು ಅಂತ ಕೇಳ್ತಾ ಇದ್ದಾರೆ. ಹೌದಾ? ಈಗ ನೀವು x raised to 1 raised to ನ ಎಷ್ಟು 25 ಸಲ ಅಲ್ಲ 1000 ಸಲ ಗುಣಾಕಾರ ಮಾಡಿದ್ರು ಅದು ಒಂದೇ ಆನ್ಸರ್ ಬರ್ತಿತ್ತು. ಹೌದಾ? ಇಲ್ಲಿ ನೋಡ್ರಿ, 1 ಸೆಕೆಂಡ್, 5x raised to 25 ಇದೆ. ಹೌದಾ? 5x raised to 25 minus 3x raised to 32 plus 2x minus 12 ಅಂತ ಇದೆ. ಹೌದಾ? ಈಗ ನೋಡ್ರಿ, ನಮ್ಗೆ ಯಾವ ರೀತಿ ಆನ್ಸರ್ ಬರ್ತೈತಿ ನಾ ಒಂದ್ಸಲ ನಿಮ್ಗೆ ಬಿಡಿಸಿ ತೋರಿಸ್ತೇನೆ ನೋಡ್ರಿ. ಹೌದಾ? ಇಲ್ಲಿ ನೋಡ್ರಿ, 5x raised to 25 minus 3x 32 plus 2x plus 2 ಅಂತ ಇದೆ. ಸೊ ಅವ್ರು ಏನ್ ಹೇಳ್ಯಾರು? x equal to 1 ಆದಾಗ ನಮ್ದು ಆನ್ಸರ್ ಎಷ್ಟು ಬರ್ತೈತಿ ಅಂತ ಹೇಳ್ಯಾರ. ಹೌದಾ? ಸೊ 5 into 1 raised to 25. ಹೌದಾ? ನೆಕ್ಸ್ಟ್ ಮೈನಸ್ 3 into x raised to x ಅಂದ್ರ 1 raised to 32 plus 2 into 1 minus 12 ಅಂತ ಇದೆ. ಹೌದಾ? ಇಲ್ಲಿ ನೋಡ್ರಿ, 5 into 1 ಅನ್ನ ನೀವು 25 ಅಲ್ಲ 1000 ಸಲ ಗುಣಾಕಾರ ಮಾಡಿದ್ರು ನಿಮ್ಗೆ ಎಷ್ಟು ಬರ್ತೈತಿ? ಆನ್ಸರು 1 ಬರ್ತೈತಿ. ಯಾಕಂದ್ರೆ ನೋಡ್ರಿ, ಒಂದ್ಸಲ ಗುಣಾಕಾರ ಮಾಡ್ರಿ, 1 into 1 1, 1 into 1 1, 1 into 1 1, 1 into 1 1. ಹಿಂಗೆ ನೀವು 25 ಅಲ್ಲ 1000 ಸಲ ಗುಣಾಕಾರ ಮಾಡಿದ್ರು ನಮಗೆ ಆನ್ಸರು ಒಂದೇ ಬರ್ತೈತಿ. ಹೌದಾ? ಸೊ ಈಗ ಹಂಗಾದ್ರೆ ಏನಾಯ್ತಿದು? 5 into 1 ಇದು 1 raised to 25 is 1 ಆಯ್ತು. ಮೈನಸ್ 3 into ಇಲ್ಲಿ ಕೂಡ 1 ಅನ್ನ 32 ಸಲ ಗುಣಾಕಾರ ಮಾಡಿದ್ರು ನಿಮಗ 1 ಬರ್ತೈತಿ. ಪ್ಲಸ್ 2 1 2 ಮೈನಸ್ 12 ಅಂತ ಇದೆ. ಹೌದಾ? ನೋಡ್ರಿ, 5 ಮೈನಸ್ 3 1 3 ಪ್ಲಸ್ 2 ಮೈನಸ್ 12 ಅಂತ ಇದೆ. ಹೌದಾ? ಇಲ್ಲಿ ನೋಡ್ರಿ, 5 2 ಪ್ಲಸ್ ಪ್ಲಸ್ ಇದ್ದಿದ್ದನ್ನು ಫಸ್ಟ್ ಕೂಡಿಸ್ಕೊಳ್ಳು. 5 2 ಎಷ್ಟಾಗತ್ ನೋಡ್ರಿ? 7. ಹೌದಾ? ಮೈನಸ್ 12 3 ಎಷ್ಟಾಗತ್ ನೋಡ್ರಿ? 15. ಹೌದಾ? 7ರೊಳಗೆ 15 ಮೈನಸ್ ಮಾಡ್ರಿ, ಎಷ್ಟಾಗತ್ ನೋಡ್ರಿ? 15ರೊಳಗೆ 7 ಮೈನಸ್ ಮಾಡ್ಬೇಕು. ಎಷ್ಟಾಗತ್ತ? 8 ಆಗತ್ತ. ಮೈನಸ್ 8 ಆಗತ್ತ. ಆಪ್ಷನ್ ಏನಾಗತ್ತ ಹೇಳ್ರಿ? ಆನ್ಸರು ಮೈನಸ್ 8 ಆಗತ್ತ. ಅಷ್ಟ್ ಬಂದಿತ್ತಿಲ್ಲ ಅಂತೇಳಿ ಒಂದ್ಸಲ ಚೆಕ್ ಮಾಡೋಣ. ಹೌದಾ? ಇದು ಅಲ್ಲಿ ಆಪ್ಷನ್ ಇಲ್ಲಲ್ಲ, 0 2 4 ಯಾವುದು ಇಲ್ಲ. ಬಟ್ ಇಲ್ಲಿ ಆಪ್ಷನ್ ಏನಿದೆ? ಮೈನಸ್ 8 ಇದೆ. ಸೊ ನಮ್ದು ಆಪ್ಷನ್ ಏನಾಗತ್ತೆ ಹೇಳ್ರಿ? ಇಲ್ಲಿ ಯಾವುದು ಅಲ್ಲ. 0ನು ಬಂದಿಲ್ಲ ನಮ್ದು ಆನ್ಸರು, 2ನು ಬಂದಿಲ್ಲ, 4 ಬಂದಿಲ್ಲ. ಹಂಗಾದ್ರೆ ನಮ್ದು ಆಪ್ಷನ್ ಲಾಸ್ಟ್ನೇ ಆಪ್ಷನ್ ಏನಾಗತ್ತೆ ಹೇಳ್ರಿ? ಯಾವುದು ಅಲ್ಲ ಅಂತ ಇದೆ. ಹೌದಾ?
ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ಈ ಮೂರು ಆನ್ಸರ್ ನಮ್ಮ ಆನ್ಸರ್ ಅನ್ನ ನಾವು ಕಂಡು ಹಿಡಿದೇವೆ. ಏನ್ ಬಂದಿದೆ? -8 ಬಂದಿದೆ. ಬಟ್ ಅಲ್ಲಿ ಆಪ್ಷನ್ ಇಲ್ಲ, ನಮಗೆ 0 2 4 ಇದೆ. ಬಟ್ ನಮ್ಮ ಆನ್ಸರ್ ಇರೋದು -8 ಇದೆ. ಅಂದ್ರೆ ಈ ಮೂರದ್ರೊಳಗು ನಮ್ಮ ಆನ್ಸರ್ ಯಾವುದು ಇರೋದ್ರಿಂದ ನಾನು ಏನ್ ಮಾಡಿದ್ದೇನೆ, ಯಾವುದು ಅಲ್ಲ ಅನ್ನೋ ಆಪ್ಷನ್ ಇದೆ. ಹೌದಾ? ನೆಕ್ಸ್ಟ್, x ಪ್ಲಸ್ ಎ ಅಂಡ್ ಎಕ್ಸ್ ಪ್ಲಸ್ ಬಿ ಇವನ್ನೆರಡು ಗುಣಾಕಾರ ಮಾಡಿದ್ರೆ ಏನಾಗತ್ ನೋಡ್ರಿ. ಇವಾಗಾದ್ರೂ ಆ ಸೂತ್ರವನ್ನ ಕಲ್ತಿರ್ ನೀವು. x² ಪ್ಲಸ್ ಎ ಮೈನಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ, x² ಆಪ್ಷನ್ ಬಿ, x² ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಮೈನಸ್ ಎ ಬಿ, x² ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ಆಮೇಲೆ ಯಾವುದು ಆಪ್ಷನ್ ಡಿ ಯಾವುದು ಅಲ್ಲ. ಹಂಗಾಗಿ ಯಾವ್ದು ಆನ್ಸರ್ ಇರ್ಬೋದು ನೋಡ್ರಿ ಇದ್ರಾಗ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ಇದ್ರದ್ದು ಕರೆಕ್ಟ್ ವಿಸ್ತೃತ ರೂಪ ಏನಾಗತ್ ನೋಡ್ರಿ, x² ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ಕರೆಕ್ಟಾ? ಸೊ ಇಲ್ಲಿಗೆ ಇವು ಯಾವುದು ರಸಪ್ರಶ್ನೆ ಕಾರ್ಯಕ್ರಮ ಮುಗೀತು. ನಿಮ್ದು ರಸಪ್ರಶ್ನೆ ಏನು ಕ್ವಿಜ್ ಕ್ವಶನ್ಸ್ ಗಳನ್ನ ಕೇಳ್ತಾ ಇದ್ದೆ, ಅಲ್ಲಿಗೆ ಮುಗೀತು. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂತ ನಿಮ್ಗ ಇದು ಅಭ್ಯಾಸ 6.5 ಇನ್ನೂ ಕಂಟಿನ್ಯೂ ಇದೆ. ಅದನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಕಂಟಿನ್ಯೂ ಮಾಡೋಣಂತ. ಇಲ್ಲಿವರೆಗೆ ಹೇಳಿರ್ತಕ್ಕಂತ ನಿಮ್ಗೆ ಇವಿಷ್ಟು ಅಭ್ಯಾಸಗಳು ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆದು ಅಂತ ನಾನು ತಿಳ್ಕೊತೇನಂತ. ಇದ್ರ ಮುಂದಿನ ನೆಕ್ಸ್ಟ್ ಕ್ಲಾಸ್ ಒಳಗೆ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.